ಇಲ್ಲೇ ಐತಿ ಅಂತಂದು ಎಷ್ಟು ಮನಗಂಡ ದೂರ ಬಂದವ ಯವ್ವ. ಮನೆ ಎಷ್ಟು ದೂರ ಐತಿ. ಇವ್ರಿಗಾರ ಹೇಳಿದ್ರು ಹೇಳಾಕಿದ್ರು ಬಂದು ಇಲ್ಲ ಐತನ ಅಂತಂದು ಬೇಕೆ ಬಂದು ಸಾಕಾತ್ವ ಯವ್ವ ಇದ ಅಂತ ಮನೆ. ಯಾಕ ಯಾರು ತಂಗಿ ನೀನು? ಯಾರು ಬೇಕಾಗಿತ್ತೆ ಅಕ್ಕ? ಸೀರೆ ಮಾರ್ತಾರಲ್ಲ ಸುಮಿತ್ರಕ್ಕರ ಮನೆ ಇದ ಏನಕ್ಕ? ಓ ನೋಡವ ನಾನು ಸೀರೆ ಮಾರೋದು. ನನ್ನ ಹೆಸರು ಸುಮಿತ್ರಾ ಅಂತಂದು. ಅಕ್ಕ ಸೀರೆ ಬೇಕಾಗಿತ್ತ? ಹ್ಞೂ ಅಕ್ಕ ಸೀರೆ ಬೇಕಾಗಿತ್ತು. ಅದಕ್ಕೆ ಕೇಳೋಣ ಅಂತ ಬಂದಿದ್ನಕ್ಕ. ಹ್ಞೂನವ ನಾನು ರೊಕ್ಕ ಪೂರ ಕೊಟ್ಟರೆ ಅಷ್ಟ ಕೊಡೋದವ ಸೀರೆನ. ಉದ್ರಿ ಹೆಚ್ಚರಿಗೆ ಸೀರೆ ತೋರ್ಸಂಗಿಲ್ಲ ಕೊಡಂಗಿಲ್ಲವ ತಂಗಿ, ಬೇಜಾರಾಗಕ್ಕೆ ಹೋಗ್ಬೇಡ. ನಾ ಹಿಂಗೆ ಹೇಳ್ತಾನೆ ಅಂತಂದು ಪೂರಾ ರೊಕ್ಕ ಕೊಟ್ಟರೆ ಆಟ ಸೀರೆ ಕೊಡೋದು. ಅಯ್ಯ ಅಕ್ಕ ನಾನು ಇಲ್ಲೇ ಸೀರೆ ತೊಗೊಳಕ್ಕೆ ಬಂದಿಲ್ಲ, ಮನೆ ಕರೆಯಕ್ಕೆ ಬಂದಾನೆ. ಮನ್ಯಾಗ ಮದುವೆ ಐತೆ ನಮ್ಮ ಇದ್ದಂದು. ಅದಕ್ಕೆ ಒಂದು 5-6 ಸೀರೆ ಬೇಕಾಗಿತ್ತಕ್ಕ ಮದುಮಗಳಿಗೆ ನಮಗೆ ಎಲ್ಲಾರ್ಗು. ಅದಕ್ಕೆ ಮತ್ತು ಮನೆಗೆ ಬರ್ತೀಯನ ಗಂಟು ತೊಗೊಂಡು ಸೀರೆದೆ ಅಂತ ಕೇಳಾಕಂತ ಬಂದ್ನಕ್ಕ. ಹೌದೇನ ತಂಗಿ? ಮನೆಗೆ ಬರ್ತಾನೆ ನಡಿ ಹಂಗಾರೆ. ಗಂಟು ತೊಗೊಂಡು ಬರ್ತಾನೆ. ಎಲ್ಲಿ ಬರ್ತೈತೆ ಹೇಳ ನಿಮ್ಮ ಮನೆ? ಅಕ್ಕ ನಮ್ಮ ಮನೆ ಬಸ್ ಸ್ಟ್ಯಾಂಡಿಗೆ ಹಿಂದಕ್ಕಕ್ಕ. ಇದು ದುರ್ಗವ್ವನ ಗುಡಿ ಐತಲ್ಲಕ್ಕ, ದುರ್ಗವ್ವನ ಗುಡಿ ಹಿಂದಿನ ಓಣ್ಯಾಗ ಅಕ್ಕ ನಮ್ಮ ಮನೆ ಇರೋದು. ಅಲ್ಲಿ ಬಂದು ಇವ್ರ ಮನೆ ಅಂತಂದು ಹೇಳಕ್ಕ, ಪರಸಣ್ಣರ ಮನೆ ಅಂತಂದು ಯಾರು ಬೇಕಾರ ತೋರಿಸ್ತಾರಕ್ಕ. ಇವ ಮತ್ತೆ ಎಲ್ಲಿ ಯಾರನ್ನಾರು ಕೇಳ್ಕೊಂತ ಬರಕ್ಕೆ ಹೋಗ್ಲಿ, ಇಲ್ಲೇ ನಿಂದ್ರು ಗಂಟನ್ನು ತೊಗೊಂಬಂದ್ಬಿಡ್ತೇನೆ. ಹ್ಞೂ ಯಾಕ ಆತು. ಹಿಂಗಂತಾನೆ ಅಂತಂದು ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬೇಡವ. ಏನು ಎಲ್ಲಾರು ಸೀರೆ ತೊಗೊತಾರ, ಈ ತಿಂಗಳು ಕೊಡ್ತೇವೆ ಮುಂದಿನ ತಿಂಗಳು ಕೊಡ್ತೇವೆ ಅಂತಾರ ತಂಗಿ. ಆಮೇಲೆ ಆಟ್ ರೇಟ್ ಆತು ಈಟ್ ರೇಟ್ ಆತು, ಪ್ಯಾಟೆಗೆ ಸಿಗೋಕಿನ ದುಬಾರಿ ರೊಕ್ಕಕ್ಕೆ ಸೀರೆ ಮಾರ್ತಿದ್ದಿ ಅಂತಾರ ತಂಗಿ. ನಾನು ತೊಗೊಂಬಂದು ಭಾಳ ಇರ್ತಾನೆ ಹೌದಿಲ್ಲ. ನಂದು ಕಷ್ಟನ ಅರ್ಥ ಮಾಡ್ಕೊಳಂಗಿಲ್ಲ ಜನ, ಅವ್ರು ತಿಳಿದಂಗೆ ಮಾತಾಡ್ತಾರ. ಅದಕ್ಕೆ ಹಂಗಂದೇವ. ಏನು ಬೇಜಾರಾಗಕ್ಕೆ ಹೋಗ್ಬೇಡ. ಇಲ್ಲಿ ಬಿಡ ಅಕ್ಕ, ಅದಕ್ಕೇನು ಬೇಜಾರಿಲ್ಲ, ತೊಗೊಂಬ ಹೋಗು. ದೌಡು ಕರ್ಕೊಂಡು ಹೋಗ್ಬೇಕು. ಇನ್ನು ಅಡಿಗೆ ಏನೇನಿಲ್ಲ, ಅದು ಏನಾರ ಮಾಡ್ತೈತೆ ನಮ್ಮ ನಾದ್ನಿ. ಒಂದಿಟ್ಟು ಏನೇನು ಮಾಡಂಗಿಲ್ಲ, ಇಂಥ ಕೆಲಸನ ಮಾಡಂಗಿಲ್ಲ, ನಾವು ಮಾಡಿ ಸಾಯ್ಬೇಕತ್ತಾಗ. ಯಾವಾಗ ಮದುವೆ ಮುಗಿದಿತ್ತು ಯಾವಾಗ ಓದಾಳಪ್ಪ ಅನ್ನಂಗಾಗೈತೆ ನನಗಂತರ ಹಾಳಾಗೈತಾಗ. ಹಾಯ್ ಎಲ್ಲೋ ನಮಸ್ಕಾರ ರೀ ಎಲ್ಲರೂ, ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೇನೆ ರೀ. ನಾವು ಆರಾಮದೇ ನೋಡ್ರಿ. ಈಗ ಶೋಭಾ ಜೀವನದ ಕತೆ ಒಳಗೆ ಮೈದ್ನನ್ ಮದುವೆ ನಡಕತ್ತೈತ್ರಿ ಬಸವಂದು. ನಾವು ಬರ್ತಾವ್ರಿ ಸಿಸ್ಟರ್ ಅನ್ನಾಗತ್ತೀರಿ. ಎಲ್ಲರಿಗೂ ಆದರದ ಆಹ್ವಾನ ಇರ್ತೈತ್ರಿ. ಎಲ್ಲರೂ ಬರ್ರಿ ಮದುವೆಗೆ ಬಂದು. ನಮ್ಮತ್ತಿ ಅಂತ ಚಲೋ ಮದುವೆ ಮಾಡಕತ್ತಾಳ ನೋಡ್ರಿ. ಮಗಂದು ಸಣ್ಣ ಮಗಂದು ಬೇಕಾದಂಗೆ ಜೋರು ಮಾಡ್ತಾರ್ರಿ, ಬೇಕಾದಷ್ಟು ಆಸ್ತಿ ಐತಿ. ಆದ್ರೆ ನಮ್ಮತ್ತಿ ಹಂಗಲ್ರಿ, ದೇವಸ್ಥಾನದ ಮದುವೆ ಮಾಡಕತ್ತಾಳ. ಉಣ್ಣಾಕ ತಿನ್ನಾಕ ಮಾಡಿಸ್ತಾಳೆಲ್ಲ ಗೊತ್ತಿಲ್ರಿ. ಮದುವೆ ನಡ್ದಾತ್ರಿ. ಕತಿ ಸಪೋರ್ಟ್ ಮಾಡಾಕತ್ತೀರಿ, ಪೂರ ಸಪೋರ್ಟ್ ಕೊಡ್ರಿ. ಇನ್ನು ಆದಷ್ಟು ಹೆಚ್ಚು ಲೈಕ್ಸ್ ಕೊಡ್ರಿ, ಕಮೆಂಟ್ ಮಾಡಿ ತಿಳಿಸ್ರಿ, ಹೈಪ್ ಮಾಡಿರಿ. ಕತಿನ ಪೂರ್ತಿಯಾಗಿ ನೋಡ್ರಿ. ಹಂಗಾರ ನಿಮ್ಗೆಲ್ಲ ಸಂಚಿಕೆಗಳನ್ನ ನೋಡಿದ್ರೆ ನಿಮಗೆ ಶೋಭಾ ಜೀವನದ ಕತೆ ಹೆಂಗೆ ಐತಿ ಅಂತಂದು ಗೊತ್ತಾಕತ್ರಿ. ಸಪೋರ್ಟ್ ಮಾಡಿರಿ. ನಡಿಯವ ತಂಗಿ ಹೋಗೋಣ. ಬಾರಕ್ಕ ಹಿಡ್ಕೊಳ್ಳಿ. ಏನಕ್ಕ ಬ್ಯಾಡ್ ನಡಿಯವ, ನಾವು ಉತ್ಕೊಂತೇನೆ ನೋಡಿ. ಅಕ್ಕ ಮದುಮಗಳಿಗೆ ಬೇಕಾಗಿತ್ತಕ್ಕ ಸೀರೆ ಎಲ್ಲ ಥರದವು ತೊಗೊಂಡೇ ಇಲ್ಲ, ಎಲ್ಲ ಥರದವು ತೊಗೊಂಡನವ ಸೀರೆ. ಬೇಕಂದ್ರೆ ಏನು ಇದ ಊರಾಗೈತಲ್ಲ ಮತ್ತೆ ತರ್ತಾನೆ. ಇದ ಊರಾಗೈತಲ್ಲ ಮದುಮಗಳಿಗೆ ಅಂತಂದು ಚಲೋ ಸೀರೆ ಒಂದು 5 ಥರದವು ತೊಗೊಂಡನವ. ಮತ್ತು ಇನ್ನೂ ಮತ್ತು 3-4 ಬೇಕಂದಿಲ್ಲ, ಅವು ಬೇರೆ ಬೇರೆ ರೇಟಿನವು ತೊಗೊಂಡನಿ. ಎಲ್ಲ ಥರದವು ಅದಾವ ನಡಿಯವ. ಬಾರಕ್ಕ ಬಾಯಕ್ಕ. ಭಾಳ ದೂರ ಆತು ಮನೆ, ಹೊತ್ಕೊಂಬರತ್ಲೆ ಏನಾತೇನು ಇರ್ಲವ. ಮತ್ತು ಸೀರೆ ವ್ಯಾಪಾರ ಮಾಡಕತ್ತೇವೆ ಅಂದಮೇಲೆ ಯಾರ್ಯಾರು ಎಲ್ಲೆಲ್ಲಿ ಕರೀತಾರಲ್ಲ ಅಲ್ಲಿ ಹೋಗಲೇಬೇಕಲ್ಲ, ನಡಿತೈತಿ. ಒಂದು ಚಾಪಿ ಏನಾರು ಹಾಸ್ಬಿಡವ, ಗಂಟು ಇಳಿಸ್ಬಿಡ್ತಾನೆ. ಚಾಪಿ ತರ್ದಂತ ತಡಿಯಕ್ಕ. ಮನೆಗಿನ ಎಲ್ಲ ಚಲೋನ ಐತಿ. ನನಗೇನಿಲ್ಲ, ನನ್ನ ಸೀರೆ ಚಲೋ ಬೆಳ್ಳಿ ಕೊಟ್ರೆ ಅಷ್ಟ ಸಾಕು. ಅಟು ಕೊಡ್ರಿ ಇಟು ಕೊಡ್ರಿ ಅಂತ ಕೇಳಿಲ್ಲ ಹಂಗೆ. ಅತ್ತಿಯರ ರತ್ನ ಸೀರೆ ಅಕ್ಕನ ಕರ್ಕೊಂಬಂದನ್ ಬರ್ರಿ. ಆಸೆ ನೋಡುವ ಇಡಕ ಇದ್ರ ಮೇಲೆ. ತಂಗಿ ನೋಡೋರು ಯಾರ್ಯಾರು ಇದ್ರ ಲಘುನ ಕರೆದು ಬಿಡವ. ಏನು ಮತ್ತು ಸೀರೆ ನೋಡೋದು ಹಂಗೆ ಆಗಂಗಿಲ್ಲ, ಭಾಳ ಹೊತ್ತಕತಿ. ಮದುಮಗಳಿಗೆ ಅಂತೀರಿ ಸೀರೆ ಯಾರ್ಯಾರು ನೋಡೋರು ಅದಾರ ಅಷ್ಟನ್ನು ಕಡ್ದು ಬಿಡವ. ಒಮ್ಮೆರೆ ತೆಗದ್ನಿ ಅಂದ್ರೆ ಎಲ್ಲರೂ ನೋಡ್ತಾರೆ. ಅತ್ತಿಯರ ರತ್ನ ಏನು ನಾವೇನು ಮನೆ ಬಿಟ್ಟು ಹೋಗಿದ್ವಿ, ಏನು ಊರು ಬಿಟ್ಟು ಹೋಗಿದ್ವಿ? ಯಾಕೆ ನೀವು ಹೆದರ್ತಿದ್ದಿ? ಅತ್ತಿಯರ ರತ್ನ ಹಂಗೆ ಶಿವನ ಇದಕ್ಕೆ ಕಾಯಿ ಮಾಡ್ದಂಗೆ ಮಾಡಕತ್ತೈತಿ. ಸೀರೆ ಅಕ್ಕ ಕರಿಯಾರು ಯಾರ್ಯಾರು ಅದಾರ ನೋಡೋರು ಕರಿಯವ ಅಂತ ಅಂದ್ರಿ, ಅದಕ್ಕೆ ಕರ್ದ್ನಿ. ತೆಗಿವ ಯಾವ್ಯಾವ ಥರದ ಸೀರೆ ಅದಾವು ಎಲ್ಲ ತೆಗಿ. ಯಾಕ ನನ್ನಂತೇಳಿ ಎಲ್ಲ ರೇಟ್ನವು ಸೀರೆ ಅದಾವು. ಮದುಮಗಳಿಗೆ ಅಂದೆಲ್ಲ ಮದುಮಗಳಿಗೆ ಬೇರೆ ಒಂದು 5-6 ಸಾವಿರದ್ದು ಸೀರೆ ಅದಾವು. ಆಮೇಲೆ ಇವು ಮೈಸೂರು ಸಿಲ್ಕ್ ಹೊಸ್ದಾಗಿ ನಡ್ದಾವಲ್ಲಕ್ಕ, ಅಂಥವು ಅದಾವು ನೋಡು. ಅವು ಬೇಕಂದ್ರೆ ಅವನ್ನ ತೆಗಿತೇನೆ, ಇಲ್ಲಕ್ರ ಅವು ಬೇಡ ನಮಗೆ ರೇಷ್ಮೆ ಸೀರೆ ತೆಗೀರಿ ಅಂದ್ರೆ ಅಂಥವು ತೆಗಿತೇನೆ. ಆದ್ರೆ ಮೈಸೂರು ಸಿಲ್ಕ್ನ್ಯಾಗ ಒಂದೀಟು ಕಮ್ಮಿ ಬಜೆಟ್ನ್ಯಾಗೂ ಅದಾವು. ಎಂತ ಬೇಕಂತ ಹೇಳು ತೆಗಿತೇನೆ. ತೆಗಿಯಕ್ಕ ಯಾವ್ಯಾವ ಅದಾವ ಎಲ್ಲ ತೆಗಿಯಲ್ಲಿ ನೋಡೋಣ. ಕೊಂಡು ಹೋದ ಅನ್ನಂಗೆ ಎಲ್ಲ ಬೇಕೀಕಿಗೆ. ಇಟ್ಲಾಗ ಬಾರವ ತಂಗಿ.
ಇರ್ಲಿ ಇರ್ಲಿ ಬಿಡವ, ಕುಂದಿರ್ತಾಳಲ್ಲೇ ಇಲ್ಲಿ ಎಲ್ಲಿ ಚಾಪಿ ಮೇಲೆ ಸೀರೆ ಹಳ್ಳಿದ್ರೆ ಸಜ್ಜಗಂಗಲ್ಲ ಅಲ್ಲೇ ಕುಂದಿರ್ತಾಳ ಬಿಡು. ಆಕಿಗೆ ನಡಿತೈತಿ, ಕೆಳಗೆ ಕುಂತ್ರೇನು ಮ್ಯಾಲ ಕುಂತ್ರೇನು ಚಾಪಿ ಮೇಲೆ ಕುಂತ್ರೇನು ನಡಿತೈತಿ ಆಕಿಗೆ. ಇರ್ಲಿ ಬಿಡು ಅಕ್ಕ, ಇಲ್ಲೇ ಕುಂದಿರ್ತಾನೆ ತೋರ್ಸು. ಇದು ನೋಡುವ ಅಕ್ಕ, ಅದ್ರಾಗ ಇದು ರೇಷ್ಮೆ ಸೀರೆ ಇದು. ಚಂದ ಐತಿ. ತೆಗಿಯಕ್ಕ, ಇನ್ನು ಬೇರೆ ಬೇರೆ ಅದು ತೆಗಿ. ಶೋಭಾ ನೋಡು ಅಲ್ಲಿ, ನಿನ್ನ ನಾದಿನಿ ನಾಗವಲ್ಲೇ ಆಗಿ ಬದಲಾಗುತ್ತಿದ್ದಾಳೆ. ಇದು ಮೈಸೂರು ಸಿಲ್ಕ್ನಾಗ ಚೆಕ್ಸ್ ಬಾರ್ಡ್ರ್, ಭಾಳ ಚಲೋ. ಇವು ಅಂತೂ ಭಾರಿ, ನನ್ನ ಹತ್ರ ಅಂತೂ ಭಾರಿ ಒಯ್ತಾರೆ ಇವನ್ನ. ಚಂದ ಕಾಣ್ತವೆ ಇವು ಉಟ್ಕೊಂಡ್ರೆ. ಚಂದ ಐತಿ. ತೆಗಿಯವ ಮತ್ತೆ ಯಾವ್ಯಾವ ಅದಾವ. ಇದು ನೋಡು ಅಕ್ಕ, ಭಾಳ ಚಂದ ಐತಿ ಇದು. ಇದು ಹಂಗ ಉಟ್ಕೊಂಡ್ರೆ ಹಂಗ ಎಂತ ಚಂದ ಕಾಣ್ತೈತಿ. ಅಕ್ಕ ಸೀರೆ ಕೊಡು. ಯಾವ್ದದು ತಾಂಬ ಇಲ್ಲಿ, ನಾನು ನೋಡ್ಬೇಕು. ಅಯ್ಯ ತಡಿ ಇರತ್, ನಾನು ನೋಡಾಕತ್ತಾನಿ. ಅಯ್ಯ ತಡಿ, ನಾನು ಫಸ್ಟ್ ಸೀರೆ ಆರಿಸ್ಕೋಬೇಕು, ಆಮೇಲೆ ಆರಿಸ್ಕೊಂತಿ ತಡಿ. ಏನು ಹರ್ಕತ್ತಿಲ್ಲ ನಿಂದೀಗ. ತಗ ತಂಗಿ ಇದು ಇವ, ಇದು ಚಂದ ಐತಿ ನೋಡ್ಬೇಕು ನೀಲಿದು. ಇದನ್ನ ನೋಡಕ್ಕ, ಪ್ಯೂರ್ ಮೈಸೂರು ಸಿಲ್ಕ್ ಸೀರೆ ಇದು. ಭಾಳ ರೇಟ್ ಅಕ್ಕವ್ವ. ಮತ್ತು ಆಟ ಇಟ್ಟು ಕೇಳಕ್ಕೆ ಹೋಗ್ಬೇಡ್ರಿ. ಏನೋ ಒಂದೊಂದು ಪೀಸ್ ಹಿಡ್ಕೊಂಬಂದ ನಾನು ತೋರ್ಸಾನ ಅಂತಂದು. ಮತ್ತು ಕಮ್ಮಿ ರೇಟಿಗೆ ಅಂತ ಕೇಳಂಗ ಇಲ್ಲವು. ಅವು ಇದು ಇರ್ತೈತೆ, ಅದು ಸರ್ಟಿಫಿಕೇಟ್ ಇರ್ತೈತಿ. ಹಂಗಾಗಿ ಇದು ಮಾರ್ಕ್ ಇರ್ತೈತಿ, ಸಿಲ್ಕ್ ಮಾರ್ಕ್. ಹಂಗಾಗಿ ಈ ಸೀರೆನ ಕಮ್ಮಿ ಕೊಡಂಗ ಇಲ್ಲಕ್ಕ. ಬ್ಯಾಡ, ಏನು ಹಂಗೆ ಮೆತ್ತಗೆ ಚಲೋ ಕಾಣಂಗಿಲ್ಲ. ಹಂಗೆ ನಮ್ಗೆ ಹಂಗೆ ಜಾತ್ರೆ ಇದ್ದಂಗೆ ಇರ್ಬೇಕು ನೋಡಿ, ಹಂಗೆ ಪೂರ ಡಿಸೈನ್ ಇರ್ಬೇಕು ಹಂಗೆ ಅಂತ ಅಷ್ಟೇ. ಏನು ಅದ್ರಾಗ ಏನೈತಿ ಅಂತ ರೇಟ್ ಕೊಡಂಗೆ ತಂಗಿ. ಇವು ಸೀರೆ ನೀನು ಸೋರಿಸ್ಬಿಟ್ರೂ ಅದ್ರ ರೇಟ್ ಏನು ಇದಾಗಂಗಿಲ್ಲ. ಈಗ ಹೊಸ್ದಾಗಿ ಬಂದಾರ ನೋಡು ಸೀರೆ, ಹಳೆಯವು ಮೈಸೂರು ಸಿಲ್ಕ್ ಸೀರೆ ತೊಗೊಂಬಂದು ರೊಕ್ಕ ವೈರಿ ರೇಟಿಗೆ. ನೀನು ಈಗ ಕೊಟ್ಟದ್ದು ರೊಕ್ಕ ನೀನು 10 ವರ್ಷ ಬಿಟ್ಟು ಈ ಸೀರೆ ವಾಪಸ್ ಹೋಗಿ ಕೊಟ್ರೂ ಅದ ರೊಕ್ಕ ಕೊಡ್ತಾರೆ ತಂಗಿ. ಅಷ್ಟು ರೊಕ್ಕ ಇದು ಬೆಲೆ ಐತೆ ಅದಕ್ಕೆ. ಮೈಸೂರು ಸಿಲ್ಕ್ ಅಂದ್ರೆ ಏನು ತಿಕ್ಕೊಂಡಿ ನೀನು? ಇವ ನನಗೆ ಯಾಕೆ ಹೊಟ್ಟೆ ಚೂರು ಅನ್ನಕತ್ತೈತಿ, ಹೊಟ್ಟೆ ಸೇಳ್ತೈತಿ. ನಮ್ಮ ಮನೆ ಮಹಾರಾಣಿ ಅವ್ರು ಇನ್ನೂ ಕುತ್ಕೊಂಡಾರಲ್ಲ, ಇನ್ನೂ ಅಡುಗೆ ಮಾಡಕ್ಕೆ ಯಾವಾಗ ಎದ್ದೋಕಾರ ಗೊತ್ತಲ್ಲ. ಅವ್ರು ಎದ್ದೋಗಿ ಅಡುಗೆ ಮಾಡಿದ್ಮೇಲೆ ನಮಗೆ ಊಟ ಇವತ್ತು. ಅತ್ಯಾರ ತಡ್ರಿ, ನಾನು ಒಂದೆರಡು ಸೀರೆ ನೋಡ್ತೇನೆ. ಸೀರೆ ನೋಡ್ಕೊಂತ ಕುಂತ್ರು ಹೊತ್ತೋಗೋದು ಗೊತ್ತಾಗಂಗಿಲ್ಲ. ಮೊದಲು ಅಡುಗೆ ಮಾಡು, ಹಿಂದಾಗ ಬೆಳ ತನಕ ನೋಡುವಂತೆ ಸೀರೆನ ಯಾವ್ದಾರ ಒಂದು ಆರಿಸಿಟ್ಟಿರ್ತಾವೆ. ನೀನು ಆರಿಸ್ಕೊಳ್ಬೇಕಂತಂದು ಏನಾರ ಇದೈತೇನು ಗಾದಿ ಐತೆ? ಅತ್ಯಾರ ನನಗೆ ಅದು ನೀಲಿ ಸೀರೆ ಭಾರಿ ಹಿಡಿಸೈತ್ರಿ. ಗಪ್ಪನ ಎದ್ದಿ ಸೈ. ನನಗೆ 2 ಸೀರೆ ಬೇಕಂತನೇ ಇಟ್ಕೊಂಡಿರೋದು. ಹಂಗೆ ಬೇಕಂತಕ್ಕೀಗ ಯವ್ವ. ಇದ್ರಾಗ ಯಾವ್ದಾರ ಒಂದು ಸೀರೆ ತೊಗೊಂಡು ಪ್ರಿಯಾಗ ಒಂದು ಇದು ಲಂಗ ದೌಣಿ ಅಂತದ್ದು ಹೊಲಿಸ್ಬಿಡ್ಲೇನ? ತೊಗೊಳ್ವ ನೋಡು. ಮತ್ತು ಆಕಿಗೆ ಪ್ಯಾಟಿಗೆ ಹೋಗಿ ಅರ್ಬಿ ತಂದು ಇದು ಮಾಡೋದಕ್ಕಿನ ಇದ್ರಾಗ ಯಾವ್ದಾರ ಒಂದು ಚಲೋದು ನೋಡು, ಅಂದ್ರಾಗ ತೊಗೊಂಡು ಹೊಲಿಸ್ಬಿಡ. ನಾನು ತೊಗೊಂಬತ್ತೆ ಎದ್ದು ನಡಿಯಲ್ಲೇ ಅಡುಗೆ ಮಾಡು ಕುತ್ಕೊಂದಿಯಲ್ಲಿನ. ಇದು ನೋಡಕ್ಕ ಸೀರೆ ಹೆಂಗೈತಿ, ಮದುಮಗಳಿಗೆ ಅಂದಲ್ಲ, ಮದುಮಗಳಿಗೆ ಅಂತ ತೊಗೊಂಬಂದಿರೋದು ನೋಡಿ ಸೀರೆ. ಭಾಳ ಏನಿಲ್ಲ, ಒಂದು 5,000 ರೂಪಾಯಿ ಸೀರೆ. ಭಾಳ ಚಂದ ಐತಿ. ಹಂಗೆ ಹುಟ್ರು ಹಂಗೆ ಎಷ್ಟು ಚಂದ ಕಾಣ್ತಾಳೆ ಮದುಮಗಳು, ಅಷ್ಟು ಚಂದ ಐತಿ ಸೀರೆ. ಇವ ಅದಿರ್ಲಿ ತೊಗೊಳಬೇ, ಮತ್ತು ಆಕಿಗೆ ಚಂದ ಕಾಣ್ತೈತಿ. ಅದೊಂದು ಸೀರೆ ಇಲ್ಲಿ ಬಿಡವ ಮದುಮಗಳಿಗೆ. ಈಕೆ 2 ಸೀರೆ ಹರಿಸ್ಕೊಂಡಾಳ. ಆಕಿಗೆ ಆ ಸೀರೆ ಕೊಟ್ಬಿಡವ ಚೆಕ್ಸ್ ಬಾಡ್ರಿಂದ. ಯಾವ್ದಾರ ನೋಡು, ಅದನ್ನ ಯಾವ್ದಾರ ಒಂದಿಡು. ಅತ್ಯಾರ ನನಗೆ ಆ ನೀಲಿ ಸೀರೆ ಇಷ್ಟ ಆಗಿತ್ತು ರೀ. ಅಯ್ಯೋ ಶಿವನ, ಅಲ್ಲ ಈಗ ಅದನ್ನ ಆರಿಸ್ಕೊಂಡಾಳ. ಈಗ ಆಕಿಗೇನೇನು ಹೆಚ್ಚಿಂದೇನ ನಿನಗೆ ಸೀರೆ? ಈಗ ತೊಗೊಂಡಾಳಿಲ್ಲಕ್ಕಿ ಮುಂಚಾಗ ನೀಲಿ ಸೀರೆ ಬೇಕಂತಂದು. ಮತ್ತು ಅದು ಬೇಕತ್ತು ಇದು ಬೇಕತ್ತು ಇದ್ದಾದ್ರಾಗ ಒಂದು ಹಾರಿಸ್ಕೊಳ್ಳೋದು ಬಿಟ್ಟು ಮತ್ತು ಅದು ಬ್ಯಾಕ್ ಇದು ಬೇಕು. ಯಾವ್ದಾದೇನು ಎಲ್ಲವೂ ಸೀರೆ ಒಂದ. ಹೋಗು ನಡಿ, ಎದ್ದು ಅಡುಗೆ ಮಾಡಿ ಒಟ್ಟಸದಂತ ಅದಕ್ಕೆ ಹುಡುಗಿಗೆ. ಎಷ್ಟು ಚಂದ ಇತ್ತು ಸೀರೆ. ಅಲ್ಲ ತಂಗಿ ಪಾಪ ಅದು ಒಂದು ಇಷ್ಟಪಟ್ಟತ್ ಬಿಡ ಹುಡುಗಿ. ನಮ್ಮ ಮನೆ ಸುದ್ದಿ ನಿನಗೆ ಯಾಕವ ತಾಯಿ? ಸೀರೆ ತೋರ್ಸಕ್ ಬಂದು ಸೀರೆ ಅಷ್ಟು ತೋರ್ಸು ಹೋಗು. ಆಕೆ ಹಂಗೆ ಯಾರೇ ಇಟ್ಕೊಂಡಿದ್ದು ಬೇಕಂತಾಳ. ಇರಲಿ ನೀ ತೋರ್ಸು. ಆಯ್ತು ನೋಡಮ್ಮ, ನಿಮ್ಮದು ಎಲ್ಲ ಸೇರಿ 15-16 ಸಾವಿರ ರೂಪಾಯಿ ಆಕತಿ. ಮತ್ತು ನಿಮ್ಮ ಹುಡುಗನ ಕಳಿಸ್ತೇನೆ ಅಂದಿದ್ದಿ, ಕಳಿಸಮ್ಮ. ನಾ ಯಾರಿಗಂಗೆ ಕೊಟ್ಟು ಹೋಗಂಗಿಲ್ಲ. ಇದ್ದೂರ ಕಿರಿ ಸ್ವಂತ ಮನೆಯರ ಕಿರಿ ಅಂತಂದು ಹೊಂಟಾನಿ. ಅಯ್ಯೇ ಹೋಗವ, ನಮ್ಮದು ಬೇಕಾದಟ್ ಐತಿ. ಏನು ಕೊಡ್ತಾತ್ ಹೋಗು. ನಿನ್ನ ದುಡ್ಡು ನಾವು ಇಟ್ಕೊಳಂಗಿಲ್ಲ. ನನ್ನ ಹುಡುಗ ಬರತ್ಲೆ ಹೇಳಿ ಕಳಿಸ್ತೇನೆ, ನಿನಗೆ ರೊಕ್ಕ ಕೊಟ್ಟು ಬಾ ಅಂದು. ಹಂಗಲ್ಲಮ್ಮ, ನಾವು ಕೊಂಡು ಮಾಡಿರ್ತಾವ ಓದಿಲ್ಲ, ರೊಕ್ಕ ಕೊಟ್ಟ ತೊಗೊಂಬಂದಿರ್ತೆ ನಾವು. ಹಂಗಾಗಿ ಹೇಳಾಕತ್ತಾನಿ. ಅಯ್ಯಯ್ಯೋ ಶಿವನ, ನಾ ಹೆಂಗೆ ಕೊಡು ಅಂದೇನ ನಿನಗೆ? ಕೊಡ್ತಾತ್ ಹೋಗ ತಾಯಿ. ಎಮ್ಮ ತಾಯಿ ಕರಿ. ಯಾರವ? ನನ್ನ ಮಗಳ? ಅಲ್ಲೇ ಅಮ್ಮ, ನಾನು ಕರ್ಕೊಂಬರಕ್ಕೆ ಬಂದಿದ್ಲಲ್ಲ ತಾಯಿ. ತಾಯಿ ಕರಿ. ಆಕೆಲ್ಲ ಏನೋ ಅಡುಗೆ ಮಾಡಕತ್ತಾಳ ತಗೋ. ಯಾಕೆ? ಅಲ್ಲೇಮ್ಮ ಕರಿ, ಹಂಗೆ ಹೇಳ್ಬೇಕತ್ತ. ಮತ್ತೆ ಕರ್ಕೊಂಬಂದಿದ್ಲಲ್ಲ ಅದಕ್ಕೆ. ಅಯ್ಯೇ ಯಾಕಿ ಸೀಮೆ ದೊಣ್ಣೆ ನಾಯ್ಕಿ ಅಂತಂದು ಅಕ್ಕಿಗೆಲ್ಲ ಹೇಳೋಕಿ. ತಗೊಳ್ಬಾ ಹೋಗು. ಎಮ್ಮ ಕರಿ. ಏ ಸೋಬಿ ತಾಯಿ ಬರ್ತಾನವ. ಯಾಕ ಆತು, ಬರ್ಲೇನಕ್ಕ? ಆಕಿಗೆ ಗೊತ್ತೈತಿ ಮನಿ ದಾರಿ. ನೀನು ತೋರ್ಸ್ ಬರೋದು ಬೇಡ, ಒಳಗೆ ಬದುಕು ನೋಡು ಹೋಗು. ಇರ್ಲಿ ಬಿಡ ತಂಗಿ, ಬಂದಿದ್ದೆಲ್ಲ ಅದಕ್ಕೆ ಹೇಳಾಕತ್ತೀನಿವ. ಬರ್ತಾನೆ ತಗೋ. ನಾನು ಅದು ಓತು ಅವ್ರ ರಾಕ್ಷಸಿ ತಂಗಿ. ಎಂತಾರು ಕುಟಾಗ ಹೆಂಗಿರ್ತೀಯವ್ವ ನೀನು? ಏನು ಮಾಡೋದಕ್ಕ? ಅನ್ನಂಗಿಲ್ಲ ಆಡಂಗಿಲ್ಲ, ಎಲ್ಲ ಅನ್ಭವಿಸೋದು ತಂಗಿ. ನೀನು ಅನ್ಕೊಳ್ಳಿಲ್ಲ ಅಂದ್ರೆ ನಮ್ಮನೆಗೆ ಬಾರ್ವ. ಅಂಥವು ನೀಲಿ ಸೀರೆ ರಗಡದವು. ಏನು ಅದ್ರಾಗ ಯಾವ್ದಾರ ಒಂದು ತೊಗೋವಂತೆ ಅಂತ ಅರಸ್ಕೋವಂತೆ ಅಂತ ತಾಯಿ. ಎಷ್ಟು ಮನ್ಸಿಗೆ ಬೇಜಾರು ಮಾಡ್ಕೋಬೇಡವ. ಎಷ್ಟು ನಿಮ್ಮತ್ತಿ ಇಷ್ಟು ಕಟ್ಟಗದಾಳವ ಇವ. ನೋಡತ್ಲೆ ನನಗೆ ಒಂಥರ ಆಗೋತವ ಇವ. ಹಿಂಗೆ ನೋಡಿ ಅಕ್ಕ, ಎಲ್ಲ ವಿಷಯದಾಗ ಹಿಂಗೆ ಮಾಡ್ತಾರೆ. ಒಟ್ಟು ನಾನಂದ್ರೆ ಅವ್ರಿಗೆ ಹಂಗೆ ಆಕತ್ತು. ಏನೇ ನಾನಂದ್ರೆ ಹಂಗೆ ಮಾಡ್ತಾರೆ.
ಹುನವ ತಂಗಿ ನೋಡಿ ಬ್ಯಾಸರ ಅಥವಾ ನನಗೆ ಮನ್ಸಿಗೆ ಏನು ನಾನು ಏನು ಅನ್ಕೋಬೇಡವ ನಮ್ಮ ಮನೆಗೆ ಬಾ ಏನು ಆ ಸೀರೆ ಬಿಟ್ಟು ಬೇರೆ ಯಾವುದೋ ಒಂದು ಚೆಕ್ಸಿನಂತ ಸೀರೆ ಆರಿಸ್ಯಾಳ ನಿನಗೆ ನಿಮ್ಮ ಅತ್ತಿ ಅದು ನಿನಗೆ ಇಷ್ಟ ಇಲ್ಲಕ್ರ ಬಾರವ ಏನು ಮನೆ ಬಂದು ನಿನಗೆ ಯಾವ್ದು ಬೇಕು ಅದನ್ನ ಆರಿಸ್ಕೊಂಡು ಹೋಗು. ಬೇಡ ಯಾಕ ಅದನ್ನ ಉಟ್ಕೊಂತಾನೆ ಆಮೇಲೆ ಮತ್ತೆ ಬಿಟ್ಟು ಬೇರೆ ಬದಲಿ ತೊಗೊಂಬಂದ್ಲು ಅಂತಂದು ನನ್ನ ಗಂಡನಂತೇಳಿ ಇದ್ದದ್ದು ಒಂದು ಇಲ್ಲದ್ದೇ ಒಂದು ಹೇಳಿ ಇನ್ನೊಂಚೂರು ಜಗಳ ಹಚ್ಚೇಕದಾಳ ನಮ್ಮ ಅತ್ತಿ. ಇರಲಿ ಬಿಡ ಯಾಕ ಅಥವಾ ಪಾಪ ಎಷ್ಟು ಗೋಳವ ನಿಂದಂತ್ರನ ಬರ್ತಾನೆ ತಗೋ ತಂಗಿ. ನಿನ್ನ ಗಂಡಿಗೆ ಹೇಳುವ ರೊಕ್ಕ ಕೊಡಕ್ಕೆ ಬಂದು ಹೇಳ್ತಾನೆ ಅಕ್ಕ. ಬಂದಿದ್ರು ಅವರು ಹೋದ್ರು ಹೇಳ್ತಾನೆ ಅಕ್ಕ ಅಥವಾ ಅವ್ರ ಅಪ್ಪನ ಇನ್ನೂ ಮನ್ಯಾಗ ಅದೀರ ನೀವು ಹೋಗೇ ಇಲ್ಲ? ಎಲ್ಲಿಗೆ ಹೋಗ್ಬೇಕತ್ತ ನೀನು ಈಗ ಬಂದಿಯಲ್ಲ. ಅಯ್ಯೋ ಹುಡುಗಿಗೆ ಏನ ಸೀರೆ ತರ್ಬೇಕು ಏನೇನ ತರ್ಬೇಕು ಅಕ್ಕಿಗೆ ಪ್ಯಾಟಿಗೆ ಹೋಗಿ ಬರ್ಬೇಕು ಅಂತ ಅನ್ನಕತ್ತಿದ್ದಿ ಮುಂಜಾನೆ. ಅಂದೆ ನೀ ಮನ್ಯಾಗ ಇದ್ದಲ್ಲ ರೊಕ್ಕ ಕೊಡೋಣ. ಅವ್ನು ಅಲ್ಲ ನಿನಗೇನು ತಿಳಿತೈತಿಲ್ಲ ಮನ್ಯಾಗ ಇದ್ವಲ್ಲ ರೊಕ್ಕ ಬೀರದಾಗ ತೊಗೊಂಡು ಹೋಗ್ಬೇಕಿಲ್ಲ ಅಲ್ಲಿ ಇಟ್ಟೋ ತನಕ ಕಾಯ್ಕೊಂತ ಕುಂತಿದ್ಯಲ್ಲ ಹುಡುಗಿಗೆ ಕರ್ಕೊಂಡು ಹೋಗಿ ಏನೇನು ಬೇಕೆಲ್ಲ ಕೊಡ್ಸ್ಕೊಂಬರ್ಬಿಟ್ಟು ಮಳಿ ಮಾರಿನ ಹೊತ್ತು ಸಂಜಿಕೆಗೆ ಅನ್ನತ್ಲಿ ಮನ್ಯಾಗಿರಬಿಟ್ಟು ಮತ್ತು ಅವು ಬಂಗಾರ ಸಾಮಾನು ಮಾಡ್ಸಕ್ಕಿಟ್ಟಿಯಲ್ಲ ಬಿಡು ಅವನ್ನ ಅದ್ರಾಗೇನು ಮುಟ್ಟೋದು ಮತ್ತು ಸುಮ್ಮನೆ ಅವು ನಾ ಮುಟ್ಟಿ ನೀ ಮುಟ್ಟಿ ರೊಕ್ಕ ಅಲ್ಲಿ ಇಲ್ಲಿ ಕದ್ಲದ್ ಬ್ಯಾಡ ತಗಂದು ಅದ್ರಾಗೇನು ಮುಟ್ಲಿಲ್ಲಪ್ಪ ನಾನು ನೀ ಬಂದು ಕೊಡ್ತೀಯನ ಅಂತಂದು ಕಾದ್ ಸಾಕಾಗಿ ಹೋತತ ಹಾಳಾಗಿ. ಅಲ್ಲ ನಿನಗೇನು ತಿಳಿತೈತಿಲ್ಲ ಅಂತ ನಾವು ಹೊಲಕ್ಕೆ ಹೋದ್ರೆ ಬರೋದು ಹೊತ್ತಕತಿ ಅನ್ನೋದು ಗೊತ್ತೈತಿಲ್ಲ ನಿನಗೆ ಮತ್ತೆ ಇದು ಕಾಯ್ಕೊಂತ ಕುಂತಿದ್ದಿ. ಯವ್ವ ಬೇ ಇವರು ಫೋನ್ ಮಾಡಿದ್ರು ಬೇ ಈಗ ಸೀರೆ ಮದ್ವಿದು ತೆಗ್ಸ್ಯಾರಂತ ಭಾಳ ಚಲೋ ಐತಿ ಸೀರೆ ತೆಗ್ಸ್ಯಾರ ಈಗ ಅಂತಂದು ಅಂದ್ರೆ ಬೇ. ಹೌದೇನವ ಚಲೋ ಆತ್ ಬಿಡು. ಎಂಥದ್ದು ತೆಗ್ಸ್ಯಾರಂತ ಮದ್ವಿ ಸೀರೆಗಳು ಬರ್ತಾವಲ್ಲ ಬೇವ ಅಂಥದ್ದು ತೆಗ್ಸ್ಯಾರ ಭಾಳ ಚಂದ ಐತಿ ಸೀರೆ ನೋಡಿದ್ರಂತ ಇವರು ಭಾಳ ಚಂದ ಐತಂತ ಬೇ ನಾಳೆ ತಂದು ಕೊಡ್ತಾರಂತ ಇವರು. ಹ್ಞೂನವ ಮತ್ತು ಲಘುನ ಜಾಕೆಟ್ ಅದನ್ನ ಹೊಲಿಸ್ಬೇಕು ಮತ್ತು ಲಘು ಹೊಲಿಯಂಗಿಲ್ಲ ಏನಿಲ್ಲ ಅದಕ್ಕೆ. ಹ್ಞೂ ಬೇ ಭಾಳ ಚಂದ ಐತಿ ಅಂದ್ರೆ ಅಥವಾ ನಿಮ್ಮ ಅಪ್ಪ ನೋಡಿ ಬಂದೈತಿ ನಾವು ಮತ್ತೆ ಈಟತ್ನಾಗ ಹೋಗ್ಬರೋಣ ಪ್ಯಾಟೆಗೆ ಮತ್ತು ಹೋಗ್ಬರತ್ಲೆ ರಾತ್ರಿ ನಾಕತ್ತೇನವ ಇವತ್ತು ಹೋಗೋಣ ನಾಳೆ ಹೋಗೋಣ. ಯಾಕೆ ಇವ ಪ್ಯಾಟಿಗೆ? ಅಯ್ಯೋ ಯಾಕಂತಿಲ್ಲ ತಾಯಿ ನೀನು ನಿನಗಲ್ಲ ಒಂದೆರಡು ಸೀರೆ ಲಂಗವು ಎಲ್ಲ ತೊಗೊಂಬರ್ಬೇಕು ಏನೇನಿಲ್ಲ ಅಂತ ಹೇಳಿನ ನಿನಗೆ ಮುಂಜಾನೆ ಹೋಗ್ಬರ್ನವ ಮತ್ತು ಲಘುನ ಕೆಲಸ ಮಾಡ್ಕೊ ಅಂತಂದೆ. ಅವ ನೀ ಅಂದಿ ನಾ ಏನಂದೆ ಬೇಡ ಅಂತ ಹೇಳಿದ್ನಿಲ್ಲ. ಯವ್ವ ಈಗ ಬೇಕಾದಷ್ಟು ಖರ್ಚು ಆಗಕತ್ತೈತಿ ಸುಮ್ಮನಿರ್ಬೇ ಬ್ಯಾಡ ಏನು ಇದ್ದ ಉಟ್ಕೊಂತ ನಾನು ಏನು ಯಾಕೆ ಚಿಂತೆ ಮಾಡ್ತಿದ್ದಿ? ಅಲ್ಲಿ ನೋಡ್ರಿ ಈಕಿ ಏನು ಮಾತಾಡ್ತಾಳೆ ಏನಪ್ಪ ನನಗಂತೂ ಮುಂಜಾನಿಂದ ಈಕಿ ಸಲುವಾಗಿ ಸಾಕಾಗೋಗೈತಿ. ಅಲ್ಲ ಕೊಡ್ತವನಕಿ ಮಂದಿ ಮನೆಗೆ ಹೋಗ್ಯಾಕಿದಾಳ ಮಾಡಾಕಿದಾಳ ಈಕಿ ಚಲೋ ಅರಿಬಿ ಹಾಕೋಬೇಕಿಲ್ಲ ಮನ್ಯಾಗ ಹಾಕೊಂಡಂಗೆ ಅದು ಒಂದು ಹಂಗೆ ಹಾಕೊಂಡು ನಿಂದಿರ್ತಾಳ ಇಲ್ಲಿ ನಡ್ದಂಗೆ ಅಲ್ಲಿ ನಡಿಬೇಕಲ್ಲ. ಚಲೋ ಒಂದೆರಡು ಸೀರೆ ತೊಗೊಳವ ಮೆತ್ತ ನಾವು ದಿನ ಉಟ್ಕೊಳಕ ಅಂತಂದು ಹೇಳ್ತಾನೆ. ಅದು ಬ್ಯಾಡ ಇದು ಬೇಡ ಅದು ಬೇಡ ಇದು ಬೇಡ. ಯವ್ವ ಈಗ ಅಪ್ಪಗೆ ಎಷ್ಟು ಖರ್ಚು ಏನು ತಾನೇ ಯವ್ವ ಬಂಗಾರ ಅದನ್ನ ಮಾಡ್ಸೋಕಾಕ ನನಗೇನು ಬೇಡವ ಯವ್ವ ನೀನು ಯಾವ್ದಾರ ಸೀರೆಗಳು ಕೊಡು ಅವನ ಹೊಲಿಸ್ಕೊಂತಾನೆ ಬ್ಯಾಡ ನನಗೇನು ಭಾಳ ಅರಿಬಿ. ಹಂಗೆ ಅನ್ಬಾರ್ದ ನನ್ನ ಮಗಳ ನಿನಗೂ ನಿನ್ನ ಸಲುವಾಗಿ ನಾವೆಲ್ಲ ದುಡಿಯೋದು ನಾನು ಹೊಲ್ದಾಗ ಕಷ್ಟ ದುಡಿಯೋದ ನಿನ್ನ ಸಲುವಾಗಿ ನಿನ್ನ ಮದ್ವೆ ಚಲೋತಂಗಾಗಿ ನೀನು ಚಲೋತ್ನಂಗೆ ಇರ್ಬೇಕು ಗಂಡನ ಮನ್ಯಾಗ ಅದಿಲ್ಲ ಇದಿಲ್ಲ ಅಂತಂದು ಅನ್ಬಾರ್ದು ಯಾರು. ಏನು ಮಾತಾಡಕ್ಕೆ ಹೋಗ್ಬೇಡ ನಿಮ್ಮವ್ವ ಕೊಡಿಸ್ಕೊಂಬರ್ತಾಳ ಹೋಗು ಹಠ. ಈಗೇನು ಹೋಗೋದಕ್ಕ ತಗೋ ಮಳೆ ಮಾಡಾಗೈತಿ ನಾಳೆ ಹೋಗಿ ತೊಗೊಂಬಂದ್ರ ಆತವ ಎಷ್ಟು ಮಂಡತ ಮಾಡ್ತಿದ್ಲಪ್ಪ ಏನು ನೀ ಹೇಳತ್ಲೆ ಸುಮ್ಮನೆ ನೋಡು. ಬೇಡ ಅಂದ್ರೆ ಬೇಡ ನನಗೆ ಸೀರೆ ಬೇಡ. ಇವತ್ತಿನ ಕತೆ ಹೆಂಗೆ ಅನಿಸ್ತು? ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ತಿಳಿಸ್ರಿ. ಮತ್ತೆ ಮುಂದಿನ ವಿಡಿಯೋದಾಗ ಸಿಗ್ತಾನ್ರಿ.